ಇದ್ದೇವೆ ನಾವಿವತ್ತು ಶಿವಪಾಡಿ ಉಮಾಮಹೇಶ್ವರಿ ದೇವಸ್ಥಾನ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಂದಿದ್ದೇನೆ ಶಿವಪಾಡಿ ಉಮಾಮಹೇಶ್ವರಿ ದೇವಸ್ಥಾನಕ್ಕೆ. ಚಂದ ಲೈಟಿಂಗ್ಸ್ ಮಾಡಿದ್ದಾರೆ. ಇಡೀ ಮಣಿಪಾಲ್ ಚಿಕ್ಕ. ಕಾರ್ ಪಾರ್ಕ್ ಮಾಡಲಿ ಸ್ವಲ್ಪ ಕಷ್ಟ ಆಯಿತು, ಬಟ್ ಅಲ್ಲಿ ಹೋಮ್ ಗಾರ್ಡ್ಗಳೆಲ್ಲ ಇದ್ದಾರೆ, ಹಾಗಾಗಿ ಪರವಾಗಿಲ್ಲ, ಅವರು ಡೈರೆಕ್ಷನ್ ಕೊಡ್ತಾರೆ. ಅದೇ ರೀತಿ ಆಟೋ ವ್ಯವಸ್ಥೆ ಕೂಡ ಫ್ರೀ ಆಗಿ ಇದೆ, ನಿಮಗೆ ದೇವಸ್ಥಾನ ತನಕನೂ ಬಿಟ್ಟು ಬರ್ತಾರೆ, ಆಟೋದಲ್ಲಿ ಹೋಗ್ಬೋದು. ಆದರೆ ನಾವು ಸ್ವಲ್ಪ ಅಲಂಕಾರ ಎಲ್ಲ ನೋಡ್ಕೊಂಡು ಹೋಗುವ, ಲೈಟಿಂಗ್ಸ್ ಅಂತ ಹೇಳ್ಕೊಂಡು ನಡ್ಕೊಂಡು ಬರ್ತಿದ್ದೇವೆ. ರಿಟರ್ನ್ ಹೋಗುವಾಗ ಈ ಆಟೋದಲ್ಲಿ ಹೋಗ್ಬೇಕು. ಇಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ನೋಡಿದ್ದಕ್ಕೆ. ಮುಂಚೆ ನಮ್ಮ ಪ್ರೈಮರಿ ಒಂದು ಕ್ಲಾಸಲ್ಲಿ ಈ ರೀತಿ ಪಾಠ ಇತ್ತಲ್ಲ, ಕಮ್ಮಾರರು, ಬಡಗಿಗಳು, ನೇಕಾರರು ಅಂತೇಳಿ. ಆಗ ಈ ರೀತಿ ನೋಡಿದ್ದೆ ನಾನು. ಆಮೇಲೆ ಪಠ್ಯ ಪುಸ್ತಕದಲ್ಲಿ ಮತ್ತು ಇವತ್ತೇ ನೋಡ್ತಿರೋದು ಇಲ್ಲಿ. ತುಂಬ ಚೆನ್ನಾಗಿತ್ತು ಇವರು ಮಾಡುವಂಥದ್ದೆಲ್ಲ, ನೋಡ್ಲಿಕ್ಕೆ ಖುಷಿ ಆಗ್ತಿತ್ತು. ಹಾಗೆ ಅಲ್ಲಿ ಮಾಡಿದ ಸೀರೆಯನ್ನು ಇಲ್ಲಿ ಸೇಲ್ ಮಾಡ್ತಿದ್ರು. ಅದೇ ರೀತಿ ಮ್ಯಾಟ್ಗಳು, ತುಂಬಾ ಸ್ಟಾಲ್ಗಳು ಬಂದಿದೆ. ಬಟನ್ ಬಡ್ಸಿದ್ದು ಕೂಡ ಬಂದಿದೆ ಅಂತ ಹೇಳಿದರು, ನಮಗೆಲ್ಲೂ ಕಾಣಿಲ್ಲ. ಮೇ ಬಿ ನಾವು ಸ್ಯಾಟರ್ಡೆ ಹೋದದ್ದು. ಇದನ್ನು ನಾನು ತಗೊಂಡೆ. ಇದು ನನಗೆ ತುಂಬ ಅವಶ್ಯಕತೆ ಇರ್ತದೆ, ಬೆನ್ನು ನೋವೆಲ್ಲ ಇರುವಾಗ ಅದಕ್ಕೆ ಬಿಸಿ ನೀರು ಹಾಕಿ ಶಾಖ ಕೊಟ್ಟರೆ ಆಯಿತು. ಅದೇ ರೀತಿ ಯಕ್ಷಗಾನ ಹೇಳಬೇಕಾ, ಇದಂತೂ ನಮ್ಮದು ಫೇವ್ರೇಟ್ ಒಂದು. ಸೊ ಇಲ್ಲಿ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೆವು ಯಕ್ಷಗಾನ ನೋಡ್ತಾ. ತುಂಬ ಚೆನ್ನಾಗಿತ್ತು ಪ್ರಸಂಗ ಕೂಡ. ಅಲ್ಲಿಂದ ಮುಂದೆ ಹೋಳಿಗೆ, ಬಿಸಿ ಬಿಸಿ ಹೋಳಿಗೆ ಮಾಡಿ ಕೊಡ್ತಿದ್ರು. ಒಂದನ್ನು ಟೇಸ್ಟ್ ಮಾಡಿದ್ದೆವು, ಹೋಳಿಗೆಯನ್ನು ತುಂಬ ಚೆನ್ನಾಗಿ. ಇದೆಲ್ಲ ಗೊತ್ತಲ್ವಾ, ಪಟಕ್ ಅಂತೇಳಿ ಚಕ್ಕುಲಿ ಆಗ್ತದೆ, ಶೇಮಿಗೆ ಆಗ್ತದೆ, ಏನು ಬೇಕಾದ ಆಗ್ತದೆ. ಚೆನ್ನಾಗಿದೆ ಇದೆಲ್ಲ, ಈಸಿ ಮಾಡಲಿಕ್ಕೆ. ಇದು ಎಲ್ಲ ಕಡೆ ಇರುವಂಥದ್ದೇ, ಜಾಯಿಂಟ್ ವೀಲ್ ಡ್ರ್ಯಾಗನ್. ತುಂಬ ಚೆನ್ನಾಗಾಗ್ತದೆ ಇದರ ಮೇಲೆ ಕುತ್ಕೊಳ್ಳಿಕ್ಕೆ. ಇಳಿದು ಬಂದಮೇಲಂತೂ ಅವಸ್ಥೆ ಹೇಳೋದೇ ಬೇಡ. ಸಾಫ್ಟ್ ಇದೆ, ಕುರ್ಲು ಪಚೋಡಿ, ಚರ್ಮುರಿ ಇದೆ ನೋಡಿ, ತುಂಬ ಚೆನ್ನಾಗಿ ಮಾಡ್ತಿದ್ರೆ ಆಯ್ತಾ ಇವರು. ನಾನು ತುಂಬ ಎಕ್ಸ್ಟ್ರಾ ಟೊಮಾಟೊ, ಆನಿಯನ್ ಹಾಕಿಸ್ಕೊಂಡೆ. ಮತ್ತೇನು ಅಷ್ಟರಲ್ಲಿ ಜಾಯಿಂಟ್ ವೀಲ್ ಕೂಡ ಆಫ್ ಆಗಿದ್ದದ್ದು. ಒಳ್ಳೆ ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಸ್ಟಾರ್ಟ್ ಆಯಿತು. ಇದೇನೋ ಗೊತ್ತಿಲ್ಲ, ನಾನು ಡಿಸ್ಕೋ ಡ್ಯಾನ್ಸ್ ಅಂತ ಹೇಳ್ತೇನೆ ಇದಕ್ಕೆ. ಒಟ್ಟಾಗಿ ಹೇಳಬೇಕಂದ್ರೆ ಶಿವಪಾಡಿಯಲ್ಲಿ ಎಷ್ಟು ಶಿವರಾತ್ರಿಯ ತನಕ ಒಳ್ಳೆ ಗ್ರ್ಯಾಂಡ್ ಉತ್ಸವನೇ ನಡೀತಾ ಇದೆ. ಡೈಲಿ ಏನಾದರೂ ಒಂದು ಪ್ರೋಗ್ರಾಮ್ ಇರ್ತದೆ. ಹಾಗೆ ಮಕ್ಕಳಿಗೆಲ್ಲ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಟ ಆಡೋದೆಲ್ಲ ಬಂದಿದೆ. ಮಕ್ಕಳಿಗೆ ಅಂತ ಹೇಳಿ ಅಲ್ಲ, ದೊಡ್ಡವರು ಕುತ್ಕೊಳ್ತಾರೆ. ನಾನು ಒಂದು ಸಾರಿ ಕುತ್ಕೊಂಡೆ, ಸಾಕಾಗಿ ಹೋಗಿತ್ತು. ಬನಾನಾ ರಾಶಿ, ಅದೇ ರೀತಿ ನಮಗೆಲ್ಲ ಇಷ್ಟ ಆಗಿರುವಂಥ ಬಳೆ, ಚೈನು. ಅದೇ ರೀತಿ ಇಲ್ಲೊಂದು ಬಾಂಬೆ ಸ್ಪೆಷಲ್ ಅಂತ ಹೇಳಿ ಹೋಟೆಲ್ ಇದೆ, ಜ್ಯೂಸ್ ಸೆಂಟರ್ ಇದೆ, ಆಹಾರ ಮೇಳನೇ ಇದೆ ಇಲ್ಲಿ ನಾನು ಮಿರ್ಚಿ ತಗೊಂಡೆ, ತುಂಬ ಖಾರ ಇತ್ತು. ಅದು ಖಾರ ಕರಗಿಸ್ಲಿಕ್ಕೆ ರಪ್ಪ ಹೋಗಿ ಕಬ್ಬಿನ ಜ್ಯೂಸ್ ಕುಡಿದೆ, ತುಂಬ ಚೆನ್ನಾಗಿದೆ. ಅದೇ ರೀತಿ ನನಗಂತೂ ಸುಸ್ತಾಗೋಯ್ತು. ಇನ್ನು ನಾನು ಮನೆಗೆ ಹೊರಟೆ. ಸೊ ಖಂಡಿತವಾಗಿಯೂ ಮಣಿಪಾಲದ ಶಿವಪಾಡಿ ದೇವಸ್ಥಾನ, ಉಮಾಮಹೇಶ್ವರಿ ಶಿವಪಾಡಿ ಅಂದರೆ ಉಮಾಮಹೇಶ್ವರಿ ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊಡಿ. ಶಿವರಾತ್ರಿಯ ತನಕ ಇಲ್ಲಿ ಗೌಜಿ ಗಮ್ಮತ್ತು ಹೀಗೆ ಇರ್ತದೆ. ತುಂಬಾ ಸ್ಟಾಲ್ ಬಂದಿದೆ, ಆಹಾರ ಮೇಳ ಕೂಡ ಇದೆ, ನರ್ಸರಿ, ಆಮೇಲೆ ಒಂದು ಬ್ರಹ್ಮಕುಮಾರಿ ಅವರದೊಂದು ಶಿವದೇವರ ಎಲ್ಲ ಡೀಟೇಲ್ಸ್ ಹೇಳೋದೆಲ್ಲ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಖಂಡಿತವಾಗಿಯೂ ಬನ್ನಿ ಶಿವಪಾಡಿಗೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಬಾಯ್, ನಮಸ್ತೆ, ಟೇಕ್ ಕೇರ್.